ಇವತ್ತು ವಿಶ್ವದ ನೀಲನಕ್ಷೆ ಅಂತ ಕರೆಯುವಂಥ ವಿಶ್ವಸಂಸ್ಥೆಯ ರಚನೆ, ಅಂಗಸಂಸ್ಥೆಗಳು ಮತ್ತು ಭಾರತದ ಅದರ ಹೆಜ್ಜೆ ಗುರುತುಗಳನ್ನು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಸಮಗ್ರವಾಗಿ ಅಧ್ಯಯನ ಮಾಡೋಣ. ಬನ್ನಿ ಅದ್ಭುತವಾಗಿ ತಿಳ್ಕೊಳ್ಳೋಣ. ವಿಶ್ವಸಂಸ್ಥೆ ಸ್ಟಾರ್ಟ್ ಆಗಿದ್ದು ಹೇಗೆ, ಇದರ ಆರಂಭ ಹೇಗಾಯ್ತಂದರೆ, ಫಸ್ಟ್ ನಂಬರ್ ನಿಮಗೆ ಕಾಣ್ತಾ ಇದೆ. ಒಂದನೇ ಮಹಾಯುದ್ಧ 1914ರಿಂದ 1918 ಮಧ್ಯೆ ಆಗುತ್ತೆ. ಈ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಸ್ಟ್ರಿಯಾದ ರಾಜಕುಮಾರ ಫ್ರಾನ್ಸಿಸ್ಕೋ ಫರ್ನಾಂಡಿಸ್ ಅವರ ಹತ್ಯೆ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಮಿತ್ರ ರಾಷ್ಟ್ರಗಳು ಯಾವುದಂತ ಬಂದಾಗ ನಿಮಗೆ ಕಾಣ್ತದೆ. ಮಿತ್ರ ರಾಷ್ಟ್ರಗಳು ಒಂದು ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್, ಅಮೇರಿಕಾ ಮತ್ತು ಸೈಬೇರಿಯಾ. ಮತ್ತು ಶತ್ರು ರಾಷ್ಟ್ರಗಳು ಅಂತ ಬಂದಾಗ ಜಪಾನ್, ಜರ್ಮನಿ, ಇಟಲಿ, ಹಂಗೇರಿ ಮತ್ತು ಆಸ್ಟ್ರಿಯಾ ಇವು ಶತ್ರು ರಾಷ್ಟ್ರಗಳು. ಇವು ಪ್ರಮುಖವಾಗಿ ಮೊದಲ ಯುದ್ಧ ಕಾರಣ ಆಗುತ್ತೆ, ಮೊದಲನೇ ಮಹಾಯುದ್ಧ. ಇದಾದಮೇಲೆ 1920ರಲ್ಲಿ ಲೀಗ್ ಆಫ್ ನೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಇದರ ನೇತೃತ್ವ ವುಡ್ರೋ ವಿಲ್ಸನ್ ವಹಿಸ್ಕೊಳ್ತಾರೆ. ಇದಾದಮೇಲೆ ಮತ್ತೆ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ. 1939ರಿಂದ 1945 ಮಧ್ಯೆ ಎರಡನೇ ಮಹಾಯುದ್ಧ ಆಗುತ್ತೆ. ಇದು 1939 ಸೆಪ್ಟೆಂಬರ್ 1ರಂದು ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಏನು ಮಾಡ್ತಾರೆ, ಈ ದಾಳಿಯೇ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಹಾಗಾದರೆ ಮುಂದೆ ಪ್ರಪಂಚ ತುಂಬ ಸಂಕಷ್ಟದ ಸುಳಿಗೆ ಸಿಲುಕಬಹುದೆಂಬ ಕಾರಣಕ್ಕೋಗಿ 1945ರಲ್ಲಿ ಈ ಒಂದು ಯುದ್ಧದ ವಿನಾಶವನ್ನು ತಡೆಗಟ್ಟಲಿಕ್ಕೆ ಹುಟ್ಟಿದಂಥ ಸಂಸ್ಥೆನೇ ವಿಶ್ವಸಂಸ್ಥೆ ಅಂತ ನಾವು ಇದನ್ನ ಕರಿತೀವಿ. ಈ ಭಾರತವು ಈ ಎರಡೂ ಯುದ್ಧಗಳಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸಿತ್ತು ಅನ್ನೋದೇ ಒಂದು ವಿಶೇಷತೆ. ಹಾಗಾದರೆ ಬನ್ನಿ ಈ ಒಂದು ವಿಶ್ವಸಂಸ್ಥೆಯ ಒಂದು ರೂವಾರಿಗಳ ಬಗ್ಗೆ ನಾವು ಒಬ್ಬೊಬ್ಬರನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಬರುವಂಥ ವ್ಯಕ್ತಿ ಫ್ರಾನ್ಸಿಸ್ಕೋ ಡಿ ರೂಸ್ವೆಲ್ಟು. ಇವರು ಅಮೇರಿಕದವರು. ವಿಶ್ವಸಂಸ್ಥೆ ಎಂಬ ಹೆಸರನ್ನು ಕೊಟ್ಟವರು ಇವರೇ, ಫ್ರಾನ್ಸಿಸ್ಕೋ ಡಿ ರೂಸ್ವೆಲ್ಟು. ಇನ್ನು ನೆಕ್ಸ್ಟು ಜೋಸೆಫ್ ಸ್ಟಾಲಿನ್ ಅಂತ ಕರ್ಕೊಳ್ತೀವಿ, ಇವರು ರಷ್ಯಾದವರು. ಆಮೇಲೆ ಬರುವಂಥ ವ್ಯಕ್ತಿ ವಿನ್ಸನ್ ಚರ್ಚಿಲ್, ಇವರು ಇಂಗ್ಲೆಂಡಿನವರು. ಇವರು ಮೂರು ವ್ಯಕ್ತಿಗಳು ಸಹಿತ ಈ ವಿಶ್ವಸಂಸ್ಥೆಯ ಪ್ರಮುಖ ರೂವಾರಿಗಳು ಅಂತ ಕರ್ಕೊಳ್ತೀವಿ. ಹಾಗಾದರೆ ವಿಶ್ವಸಂಸ್ಥೆಯ ಹುಟ್ಟಿನ ಹಾದಿಯ ಬಗ್ಗೆ ನಾವು ಒಂದೊಂದೇ ಮಾಹಿತಿ ನೋಡೋಣ. 1942 ಜನವರಿ 1ರಂದು ಈ ವಿಶ್ವಸಂಸ್ಥೆ ಬೇಕು ಅಂತೇಳಿ 26 ರಾಷ್ಟ್ರಗಳು ಸಹಿಯನ್ನು ಹಾಕ್ತವೆ. 1954 ಜೂನ್ 26ನೇ ತಾರೀಕು ಸ್ಯಾನ್ ಫ್ರಾನ್ಸಿಸ್ಕೋದ ಸಮ್ಮೇಳನದಲ್ಲಿ 51 ರಾಷ್ಟ್ರಗಳು ಸಹಿ ಆಗ್ತವೆ. ಇನ್ನು 1945 ಅಕ್ಟೋಬರ್ 24 ವಿಶ್ವಸಂಸ್ಥೆಯ ಉದಯ ಆಗುತ್ತೆ. ಅಕ್ಟೋಬರ್ 24 ನಾವು ವಿಶ್ವಸಂಸ್ಥೆಯ ದಿನ ಅಂತಲೂ ಸಹಿತ ಕರಿತಾ ಹೋಗ್ತೀವಿ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ಹಾಗಾದರೆ ಸಂಖ್ಯೆಗಳಲ್ಲಿ ನಾವು ವಿಶ್ವಸಂಸ್ಥೆಯನ್ನು ನೋಡೋದಾದರೆ, ಸ್ಥಾಪಕ ರಾಷ್ಟ್ರಗಳ ಸಂಖ್ಯೆ 51, ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಬಂದು 143, ಅಧ್ಯಾಯಗಳು ಬಂದು 19, ವಿಧಿಗಳು ಬಂದು 111. ಇದು ಒಂದು ಸಂಖ್ಯೆಯಲ್ಲಿ ಕಾಣ್ತದೆ. ಈಗ ನೆಕ್ಸ್ಟ್ ಭೌಗೋಳಿಕ ಕೇಂದ್ರಗಳ ಬಗ್ಗೆ ನೋಡೋದಾದರೆ, ಕೇಂದ್ರ ಕಚೇರಿ ಬಂದು ನ್ಯೂಯಾರ್ಕು, ಅದು ಮ್ಯಾನ್ ಹಟನ್ ದ್ವೀಪ ಅಂತ ಕರ್ಕೊಳ್ತೀವಿ. ಜಾನ್ ಡಿ ರಾಕ್ ಪೆಲ್ಲರ್ ನೀಡಿದಂಥ ಒಂದು ಭೂಮಿ ಅದು. ಇನ್ನು ಪ್ರಾದೇಶಿಕ ಕಚೇರಿಗಳ ಬಗ್ಗೆ ಮಾತಾಡಬೇಕಂದ್ರೆ, ವಿಯೆನ್ನಾ ಆಸ್ಟ್ರಿಯಾದಲ್ಲಿದೆ, ನೈರೋಬಿ ಕೀನ್ಯಾದಲ್ಲಿದೆ, ಜಿನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಇವು ಪ್ರಾದೇಶಿಕ ಕಚೇರಿಗಳು ಅಂತೇಳಿ ಕರಿತಾ ಹೋಗ್ತೀವಿ. ಇತ್ತೀಚಿನ ಈ ಒಂದು ಯುನೆಸ್ಕೋ ಈ ಒಂದು ಇಂಪಾರ್ಟೆಂಟ್ ವಿಶ್ವಸಂಸ್ಥೆಗೆ ಈ ಸದಸ್ಯರನ್ನು ಪಡ್ಕೊಂಡಿರ್ತಕ್ಕಂಥ ದೇಶಗಳು ಅಂದರೆ 191ನೇ ಯುಗೋಸ್ಲೋವಿಯಾ 2003ರಲ್ಲಿ ಪಡ್ಕೊಳ್ಳುತ್ತೆ. 192ನೇ ಒಂದು ದೇಶವಾಗಿ ಮ್ಯಾಂಟೆನೋಗ್ರೋ 2006ರಲ್ಲಿ ಪಡ್ಕೊಳ್ಳುತ್ತೆ. 193ನೇ ದೇಶವಾಗಿ ದಕ್ಷಿಣ ಸುಡಾನ್ 2011ರಲ್ಲಿ ಪಡ್ಕೊಳ್ಳುತ್ತೆ. ಹಾಗಾದರೆ ಈ ಸದಸ್ಯತ್ವ ಪಡೆಯದ ರಾಷ್ಟ್ರಗಳ ಬಗ್ಗೆ ಮಾತಾಡಬೇಕಂದ್ರೆ, ಹೋಲಿ ಅನ್ನೋದು ವ್ಯಾಟಿಕನ್ ಸಿಟಿ, ಪ್ಯಾಲೆಸ್ಟೈನು, ತೈವಾನು, ಕೊಸೋವೋ ಇವು ಸದಸ್ಯತ್ವ ಪಡೆಯದ ರಾಷ್ಟ್ರಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಈಗ ಬನ್ನಿ ಅಧಿಕೃತ ಭಾಷೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಈ 6 ಅಧಿಕೃತ ಭಾಷೆಗಳಿವೆ. ಇದನ್ನ ಸಣ್ಣ ಕೋಡ್ SR ಫೇಸ್ ಅಂತ ನೆನ್ಪಿಟ್ಕೊಳ್ಳಿ. ಎಸ್ ಅಂದರೆ ಸ್ಪ್ಯಾನಿಷು, ಆರ್ ಅಂದರೆ ರಷ್ಯನ್ನು, ಎಫ್ ಅಂದರೆ ಫ್ರೆಂಚು, ಎ ಅಂದರೆ ಅರೇಬಿಕ್ಕು, ಸಿ ಅಂದರೆ ಚೈನೀಸು ಅಥವಾ ಮ್ಯಾಂಡರಿನ್ನು, ಇ ಅಂದರೆ ಇಂಗ್ಲೀಷು. ಅದಕ್ಕೆ SR ಫೇಸ್ ಅಂತ ನೆನ್ಪಿಟ್ಕೊಳ್ರಿ. ಇವು ಅಧಿಕೃತ ಭಾಷೆಗಳು ವಿಶ್ವಸಂಸ್ಥೆಯಲ್ಲಿ ಕಂಡುಬರ್ತವೆ. ಇನ್ನು ಕಾಯಂ ಸದಸ್ಯತ್ವ ಪಡೆದಂಥ ರಾಷ್ಟ್ರಗಳು ಕೋಡ್ ವರ್ಡ್ ಏನಿದೆ, ವೀಟೋ ಪವರನ್ನು ಹೊಂದಿರತಕ್ಕಂಥವು. ಕೋಡ್ ವರ್ಡ್ ಬಂದು ಆರ್ ಫೇಸ್ ಅಂತ ನೆನ್ಪಿಟ್ಕೊಳ್ರಿ. ಆರ್ ಅಂದರೆ ರಷ್ಯಾ, ಎಫ್ ಅಂದರೆ ಫ್ರಾನ್ಸು, ಎ ಅಂದರೆ ಅಮೇರಿಕಾ, ಸಿ ಅಂದರೆ ಚೀನಾ, ಇ ಅಂದರೆ ಇಂಗ್ಲೆಂಡ್ ಅಂತ ನೆನ್ಪಿಟ್ಕೊಳ್ರಿ. ಇವು ಕಾಯಂ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ದೇಶಗಳಾಗ್ತವೆ. ಬನ್ನಿ ಇಲ್ಲಿ ಮತ್ತೆ ಕೆಲವೊಂದು ವಿಷಯ ಇದೆ. ಏನಂತ ಬಂದಾಗ, ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳ ಬಗ್ಗೆ ಮಾತಾಡೋದಾದರೆ, ಒಂದು ಸಾಮಾನ್ಯ ಸಭೆ, ಇನ್ನು ವಿಶ್ವದ ಸಂಸತ್ತು ಅಂತ ಕರಿತೀವಿ, ಇನ್ನೊಂದು ಭದ್ರತಾ ಮಂಡಳಿ, ವಿಶ್ವದ ಕ್ಯಾಬಿನೆಟ್ ಅಂತ ಕರ್ಕೊಳ್ತೀವಿ. ಮತ್ತೊಂದು ಅಂತ ಬಂದಾಗ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಕಲ್ಯಾಣ ಮತ್ತು ಅಭಿವೃದ್ಧಿ ಮಂಡಳಿ, ನೆಕ್ಸ್ಟು ಅಂತಾರಾಷ್ಟ್ರೀಯ ನ್ಯಾಯಾಲಯ,
ಜಾಗತಿಕ ನ್ಯಾಯಾಲಯ ಅಂತ ಕರಿತೀವಿ. ಇದು ಹೇಗೆ ನೆದರ್ಲ್ಯಾಂಡಲ್ಲಿ ಕಂಡುಬರುವಂಥದ್ದು. ಆಮೇಲೆ ಸಚಿವಾಲಯ, ಸೆಕ್ರೆಟರಿಯೇಟ್ ಅಂತ ಕರ್ಕೊಳ್ತೀವಿ. ಆಡಳಿತ ಕೇಂದ್ರ ಅಂತ ಕರ್ಕೊಳ್ತೀವಿ. ಧರ್ಮದರ್ಶಿ ಮಂಡಳಿ ಏನಿದೆ ಅದು 1994 ಇದನ್ನ ರದ್ದುಪಡಿಸಿದ್ದೀವಿ. ಹಾಗಾದರೆ ಈಗ ಬನ್ನಿ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಮತ್ತೆ ಯಾವುದಂತ ಬಂದಾಗ ಸಾಮಾನ್ಯ ಸಭೆಯ ಬಗ್ಗೆ ಮಾತಾಡ್ತೇವೆ. ವಿಶ್ವದ ಸಂಸತ್ತು ಅಂತ ಇದನ್ನ ಕರಿತೀವಿ. ಇದು ಯಾವಾಗ ರಚನೆ ಆಯಿತು ಅಂದರೆ 1946 ರಚನೆ ಆಗುತ್ತೆ. ಇದರ ಸದಸ್ಯರು ಬಂದು 193. ಪ್ರತಿ ರಾಷ್ಟ್ರದಿಂದ 5 ಪ್ರತಿನಿಧಿಗಳ ಅವಕಾಶ ಇದೆ. ಆದರೆ ಕೇವಲ 1 ಮತಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆ ಸಾಮಾನ್ಯ ಸಭೆಯಲ್ಲಿ. ಇನ್ನು ನೆಕ್ಸ್ಟು ಕಾರ್ಯವಿಧಾನ ಅಂತ ಬಂದಾಗ ಅಧಿವೇಶನ ಪ್ರತಿ ವರ್ಷ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ವರ್ಷಕ್ಕೆ 1 ಬಾರಿ ಅಧಿವೇಶನ ಆಗುತ್ತೆ. ನಿರ್ಣಯ ಅಂಗೀಕಾರ ಆಗುತ್ತೆ. 2/3 ಬಹುಮತ ಅಗತ್ಯ ಇಲ್ಲಿದೆ. ವಾರ್ಷಿಕ ಬಜೆಟ್ ಮಂಡನೆ ಸಹಿತ ಇಲ್ಲಾಗುತ್ತೆ ನೋಡಿ. ನಾಯಕತ್ವ ಅಂತ ಬಂದಾಗ ಮೊದಲ ಅಧ್ಯಕ್ಷ ಯಾರು ಅಂತ ಬಂದಾಗ ಪಾಲ್ ಹೆನ್ರಿ ಸ್ಪಾಕ್ ಅಂತ ಕರ್ಕೊತೀವಿ. ಇವರು ಬೆಲ್ಜಿಯಂನವರು. 79ನೇ ಅಧ್ಯಕ್ಷ 2024 ಆಗ್ತಾರೆ. ಪಿಲಿಯೋ ಯಾಂಗ್ ಅಂತೇಳಿ ಇವರು ಕ್ಯಾಮರೂನ್ನವರು. 80ನೇ ಅಧ್ಯಕ್ಷನಾಗಿ 2025 ಅನ್ನಾ ಜೋಬೇನಾ PG ಅವರು ಇವರು 2025ನೇ ಅಧ್ಯಕ್ಷರಾಗಿ 80ನೇ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಈಗ ನೆಕ್ಸ್ಟ್ ಬರುವಂಥ ಮತ್ತೊಂದು ಕಾನ್ಸೆಪ್ಟ್ ಅಂತ ಬಂದಾಗ ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋಗ್ತೀವಿ ನಾವು. ಅದು ಭದ್ರತಾ ಮಂಡಳಿ ಬಗ್ಗೆ ಅಥವಾ ವಿಶ್ವದ ಕ್ಯಾಬಿನೆಟ್ ಅಂತ ಕರಿತೀವಿ. ಕಾಯಂ ಸದಸ್ಯರ ಸಂಖ್ಯೆ ಬಂದು 5. ರಷ್ಯಾ, ಫ್ರಾನ್ಸ್, ಅಮೇರಿಕಾ, ಚೀನಾ, ಇಂಗ್ಲೆಂಡು ವಿಶೇಷ ಅಧಿಕಾರ ವೀಟೋ ಅಧಿಕಾರ ಹೊಂದಿರ್ತವೆ. ಅತಿ ಹೆಚ್ಚು ವೀಟೋ ಅಧಿಕಾರವನ್ನು ಬಳಸಿಕೊಂಡಿರ್ತಕ್ಕಂಥ ದೇಶ ರಷ್ಯಾ, 127 ಬಾರಿ ವೀಟೋ ಅಧಿಕಾರ ತಗೊಂಡಿದೆ. ಇನ್ನು ಅತಿ ಕಡಿಮೆ ವೀಟೋ ಅಧಿಕಾರ ಬಂದು ಫ್ರಾನ್ಸು 16 ಬಾರಿ ವೀಟೋ ಅಧಿಕಾರವನ್ನು ಬಳಸಿದೆ. ಇನ್ನು ಈ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಬಂದು 10 ಇದ್ದಾವೆ. ಅಧಿಕಾರಾವಧಿ ಕೇವಲ 2 ವರ್ಷ. ಭಾರತದ ಸಾಧನೆ ಇದರಲ್ಲಿ ಅಂದರೆ 8 ಬಾರಿ ತಾತ್ಕಾಲಿಕ ಸದಸ್ಯ ರಾಷ್ಟ್ರವಾಗಿ ಭಾರತ ಆಯ್ಕೆಯಾಗಿದೆ ಅನ್ನೋದೇ ಒಂದು ವಿಶೇಷತೆ. ನೋಡ್ರಿ, ಭದ್ರತಾ ಮಂಡಳಿಯಲ್ಲಿ ವರ್ಷದ 12 ಬಾರಿ ಸಭೆ ಸೇರಿಸುತ್ತೆ. ಇದನ್ನು ನೆನಪಿಟ್ಕೊಳ್ತಾ ಹೋಗಿ. ಈಗ ನೆಕ್ಸ್ಟ್ ಬರೋದು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ಇದರ ಕೇಂದ್ರ ಕಚೇರಿ ಬಂದು ಹೇಗಲ್ಲಿದೆ, ಹೇಗೆ ಕಂಡುಬರೋದು ನೆದರ್ಲ್ಯಾಂಡಲ್ಲಿ. ಅಧಿಕಾರಾವಧಿ 9 ವರ್ಷ. ಅಧ್ಯಕ್ಷ ಬಂದು ಉಪಾಧ್ಯಕ್ಷಕ್ಕೆ 3 ವರ್ಷ ಟೈಮ್ ಇರುತ್ತೆ. ವಿಶೇಷ ನಿಯಮ ಗೊತ್ತಾ, ನಿವೃತ್ತಿಯ ನಂತರ ತಮ್ಮ ದೇಶದ ನ್ಯಾಯಾಲಯಗಳಲ್ಲಿ ವಕಾಲತ್ತನ್ನು ವಹಿಸುವಂತಿಲ್ಲ ಇದರಲ್ಲಿ ನ್ಯಾಯಾಧೀಶರಾದವರು. ಇನ್ನು ಅದರ ಕೇಂದ್ರ ಕಚೇರಿ ಅಂತ ಬಂದಾಗ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯು ಅಂತ ಬಂದಾಗ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿದೆ. ಒಟ್ಟು ಸದಸ್ಯರ ಸಂಖ್ಯೆ 54. ಅಧಿಕಾರಾವಧಿ ಬಂದು 3 ವರ್ಷ. ಪ್ರತಿ ವರ್ಷ ಇಲ್ಲಿ 1/3 ಅಥವಾ 18 ರಾಷ್ಟ್ರಗಳ ನಿವೃತ್ತಿ ಆಗುತ್ತೆ. ಉದ್ದೇಶ ಬಂದು ಜಾಗತಿಕ ಮತ್ತು ಆರ್ಥಿಕವಾಗಿ ಸಾಮಾಜಿಕ ಅಭಿವೃದ್ಧಿಯನ್ನು ಹೊಂದುವುದು. ಸಭೆ ವರ್ಷಕ್ಕೆ 2 ಬಾರಿ ಸೇರ್ತಕ್ಕಂಥ ಒಂದು ವಿಶೇಷತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಚಿವಾಲಯ ಅಂತ ಕರ್ಕೊಳ್ತೀವಿ. ಸೆಕ್ರೆಟರಿಯೇಟ್ ಅಂತ ಕರ್ಕೊಳ್ತೀವಿ. ವಿಶ್ವಸಂಸ್ಥೆಯ ಹೃದಯ ಅಂತ ಕರಿತೀವಿ. ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುವ ಕೇಂದ್ರ ಅಧಿಕಾರಾವಧಿ 5 ವರ್ಷ ಅಂತ ಕರ್ಕೊಳ್ತೀವಿ. ಹಾಗಾದರೆ ಒಂದೊಂದೇ ನೋಡಿದ್ರೆ ಟ್ರೆಗ್ವಿ ಅಂತ ಏನು ಕರಿತೀವಿ, ಇವರು ನಾರ್ವೆದವರು ಮೊದಲ ಮಹಾ ಕಾರ್ಯದರ್ಶಿ ಆಗ್ತಾರೆ. ಇನ್ನು ಯುತಾಂಟು ಇವರು ಮಯನ್ಮಾರ್ನವರು, ಏಷ್ಯಾದ ಮೊದಲ ವ್ಯಕ್ತಿ ಆಗ್ತಾರೆ. ಇನ್ನು ಕೋಪಿ ಅನ್ನಾನು ಗಾನಾದವರು, ಆಫ್ರಿಕಾದ ಮೊದಲ ವ್ಯಕ್ತಿ. 2001 ನೋಬೆಲ್ ಶಾಂತಿ ಪ್ರಶಸ್ತಿ ಸಹಿತ ಇವ್ರಿಗೆ ಸಿಗುತ್ತೆ. ಇನ್ನು ಆಂಟೋನಿಯೋ ಗುಟೆರೆಸ್ ಪೋರ್ಚುಗಲ್ನವರು. ಆಂಟೋನಿಯೋ ಗುಟೆರೆಸ್ ಇದರಲ್ಲ, ಇವರು ಪೋರ್ಚುಗಲ್ ಪ್ರಸ್ತುತ 9ನೇ ಮಹಾ ಕಾರ್ಯದರ್ಶಿ. 2017 2026 ಪ್ರಸ್ತುತ ಇವರೇ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಇವರು ಸಚಿವಾಲಯದ ಮಹಾ ಕಾರ್ಯದರ್ಶಿ ಅಂತ ಕರಿತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಬರುವಂಥದ್ದು ಭಾರತದ ಹೆಜ್ಜೆ ಗುರುತುಗಳ ಬಗ್ಗೆ ಮಾತಾಡೋದಾದರೆ 1950 ಬೆನ್ನಗಲ್ ರಾಮರಾವ್ ಏನಿದ್ದಾರೆ ಭದ್ರತಾ ಮಂಡಳಿಯ ಅಧ್ಯಕ್ಷ ವಹಿಸಿದ ಭಾರತದ ಮೊದಲ ವ್ಯಕ್ತಿ. 1953 VK ಕೃಷ್ಣ ಮೆನನ್ ಏನಿದ್ದಾರೆ ಇವರು UNGಯ ಇಲ್ಲಿ ಅತಿ ದೀರ್ಘ ಕಾಲಾವಧಿ ಭಾಷಣ ಮಾಡಿದಂಥ ವ್ಯಕ್ತಿ. 8 ಗಂಟೆ ಭಾಷಣ ಮಾಡಿದ್ದಾರೆ. ಇನ್ನೆಷ್ಟು ಇದಾದಮೇಲೆ 1953 ವಿಜಯಲಕ್ಷ್ಮಿ ಪಂಡಿತ್ ಸಾಮಾನ್ಯ ಸಭೆಯ ಮೊದಲ ಮತ್ತು ಭಾರತೀಯ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ 1977 ಅಟಲ್ ಬಿಹಾರಿ ವಾಜಪೇಯಿ ಹಿಂದಿಯಲ್ಲಿ ಮಾತನಾಡಿದ ಮೊದಲ ಭಾರತೀಯ ವ್ಯಕ್ತಿ ಅಂತ ಕರಿತೀವಿ. ಇನ್ನು 2014 2021 ಒಂದು ಸಾಧನೆ ನೋಡೋದಾದರೆ ನರೇಂದ್ರ ಮೋದಿಯವರು ಹಿಂದಿಯಲ್ಲಿ ಮಾತನಾಡಿದ 2ನೇ ಭಾರತೀಯ ವ್ಯಕ್ತಿ. 2014 ಹಾಗೂ UNSC ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ವ್ಯಕ್ತಿ ಪ್ರಧಾನಿ ಅಂತ ಕರಿತೀವಿ 2021. ಇನ್ನು 2015 23 ಮಧ್ಯೆ ಕನ್ನಡದ ಮಾತಾಡಬೇಕಂದ್ರೆ ಕನ್ನಡದ ಕಂಪು ಅಂತ ಅದ್ಭುತವಾಗಿದೆ. ಅನಂತಕುಮಾರ್ ಅವರು ಕನ್ನಡದಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ 2015 ಮಾತಾಡ್ತಾರೆ. ಇನ್ನು ರಕ್ಷಿತಾ ಏನಾದರೆ ಮಾನವ ಹಕ್ಕುಗಳ ಬಗ್ಗೆ ಕನ್ನಡದಲ್ಲಿ ಭಾಷಣ ಮಾಡ್ತಾರೆ 2023. ಹಾಗಾದರೆ ಭಾರತದ ಹೆಜ್ಜೆ ಗುರುತುಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ ICJ ಅಂತ ಕರ್ಕೊಳ್ತೀವಿ. ಬೆನಗಲ್ ರಾಮರಾವು 1952 ನಾಗೇಂದ್ರ ಸಿಂಗ್ ಅಂತ ಇದ್ದರು 1973 1988 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಏಕೈಕ ಭಾರತೀಯ ವ್ಯಕ್ತಿ. ಇನ್ನು ರಘುನಂದನ್ ಸ್ವರೂಪ್ ಅಂತ ಇದ್ದಾರೆ, ಇವರು ಪಾಠಕ್ಕೂ 1989 1991. ಇನ್ನು ದಲ್ವೀರ್ ಭಂಡಾರಿ ಅನ್ನೋರು ಇವರು 2012
ಪ್ರಸ್ತುತ ಇಲ್ಲಿ ಇದ್ದಾರೆ. ಹಾಗಾದರೆ ಪ್ರಮುಖವಾಗಿ ಮಾತಾಡಬೇಕಂತ ಬಂದಾಗ ಸರ್ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರಿದ್ದಾರೆ. ಇವರು ಮೈಸೂರು ಸಂಸ್ಥಾನದ ದಿವಾನ್ ಹಾಗೂ ಇಂಪಾರ್ಟೆಂಟ್ ಆಗಿ ಬಂದಾಗ ಮೊಟ್ಟ ಮೊದಲ ಅಧ್ಯಕ್ಷರಾಗ್ತಾರೆ ಇವರು 1946-47 ಮಧ್ಯೆ. ಇನ್ನು ನೆಕ್ಸ್ಟು ಸಚಿವಾಲಯ ಆರ್ಥಿಕ ಸಾಮಾಜಿಕ ಮಂಡಳಿ ಕಾನ್ಸೆಪ್ಟ್ ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ಆರ್ಥಿಕ ಸಾಮಾಜಿಕ ಮಂಡಳಿ ಇದು. ನೆಕ್ಸ್ಟ್ ಇದು ಸಚಿವಾಲಯ ಮತ್ತು ಪ್ರತಿನಿಧಿಗಳು. ಶಶಿ ತರೂರ್ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸಿದ ಭಾರತೀಯ ಮೊದಲ ವ್ಯಕ್ತಿ. ನೆಕ್ಸ್ಟ್ ರುಚಿರಾ ಕಾಂಬೋಜ್ ಯುಎನ್ಗೆ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿ. ಇನ್ನು ಪಿ ಹರೀಶ್ ಪ್ರಸ್ತುತ ಕಾಯಂ ಪ್ರತಿನಿಧಿಯಾಗಿದ್ದಾರೆ. ಈ ಒಂದು ಸಚಿವಾಲಯ ಪ್ರತಿನಿಧಿಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2024 ಏನಿದೆ, 2024 ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ ಅಂತ ಕರೀತಾರೆ. 2025 ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಅಂತ ಕರೀತಾರೆ. 2026 ಈ ಮಹಿಳಾ ರೈತರ ವರ್ಷ ಅಂತೇಳಿ ಕರೆದಿದ್ದಾರೆ ಈ ಒಂದು ವಿಶ್ವಸಂಸ್ಥೆಯಲ್ಲಿ. ಹಾಗಾದರೆ 1945ರಲ್ಲಿ 51 ರಾಷ್ಟ್ರಗಳಿಂದ ಶುರುವಾದ ಈ ನೀಲನಕ್ಷೆ ಇಂದು 191 ರಾಷ್ಟ್ರಗಳನ್ನು ಒಗ್ಗೂಡಿಸಿ ಜಾಗತಿಕ ಶಾಂತಿಯ ಒಂದು ಅಡಿಪಾಯವಾಗಿದೆ. ಸ್ನೇಹಿತರೆ, ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ.